ನಾನು ಮನೆಗೆ ಹೋಗ್ತಿದ್ದೀನಿ, ನಿನಗೆ ಬಿಡ್ತೀನಿ. ಪರವಾಗಿಲ್ಲ ಸರ್, ನಾನು ಹೋಗ್ತೀನಿ. ಅವರೇ ಹೋಗ್ತೀನಿ ಅಂತ ಹೇಳ್ತಿದಾರಲ್ಲ. ಬೇಡ ಝಂಡೆ, ನಾನು ಬಿಡ್ತೀನಿ. ಲೆಟ್ಸ್ ಮೂವ್. Sir. Yes, Meera? Anu? You're here? Sir, these are your medicines. Yeah. Anu, ನೀನೇನಿಲ್ಲಿ? ನಿನಗೆ ಎಕ್ಸಾಮ್ಸ್ ಇಲ್ವಾ? ಇದೆ ಮ್ಯಾಮ್, ಆದರೆ ಸರ್ರಿಗೆ ಹುಷಾರಿಲ್ಲ ಅಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ವಾಟ್? ನೀನೇನು ಡಾಕ್ಟರಾ ಬಂದು ಪೇಷಂಟ್ ವಿಸಿಟ್ ಮಾಡ್ಕೊಂಡು ಹೋಗೋಕ್ಕೆ? ನಮ್ಮ ಸರ್ಗೆ ಈ ಥರ ಜಸ್ಟ್ ವಿಸಿಟ್ ಫಾರ್ಮಾಲಿಟೀಸ್ ಎಲ್ಲ ಇಷ್ಟ ಆಗಲ್ಲ. ಮೀರಾ, ಅವಳೇನು ಜಸ್ಟ್ ವಿಸಿಟಿಗೆ ಬಂದಿಲ್ಲ, ಅವಳು ಡಾಕ್ಟರ್ ಕೆಲಸನೇ ಮಾಡಿದ್ದಾಳೆ. ಅವಳು ಮಾಡಿಕೊಟ್ಟು ಟೀ ಕುಡಿದು ಐ ಆಮ್ ಫೀಲಿಂಗ್ ಬೆಟರ್ ನಾವ್. ಈ ಔಷಧಿ ಎಲ್ಲ ನಾನು ಆಮೇಲೆ ತೊಗೋತೀನಿ. ಥ್ಯಾಂಕ್ ಯು ಮೀರಾ. ಅನು, ಜೆಂಡೆ, ಲೆಟ್ಸ್ ಲೀವ್. ಮೀರಾಜಿ, ಈ ಟ್ಯಾಬ್ಲೆಟ್ಸ್ ನಿಮಗೆ ಬೇಕಾಗ್ಬೋದು, ಇಟ್ಕೊಳ್ಳಿ. ಜೇಂಡೆ, ಸುಬ್ಬು, ತುಂಬ ಸುಸ್ತಾಗ್ತಿದ್ಯಾ? ಯುಗಾದಿ ಹಬ್ಬ ಬರ್ತೈತಲ್ಲ, ಕೆಲಸ ಜಾಸ್ತಿ ಇರುತ್ತಲ್ವಾ? ಕೆಲಸ ಇದ್ದಿದ್ದೆ ಪುಷ್ಪ, ಅದ್ರ ಜೊತೆಗೆ ಬೇರೆ ಕೆಲಸಗಳು ಆಗ್ಬಿಟ್ರೆ ಮನ್ಸಿಗೊಂಥರ ನೆಮ್ಮದಿ. ಉಳಿದಿದ್ದ ಕೆಲಸ ಅಂದರೆ? ನೀಲ್ ವಿಷಯ ಕಣೆ. ಓ, ಅನು ಪರೀಕ್ಷೆ ಮುಗಿಯೋದ್ರೊಳಗಡೆ ನೀಲು ಒಂದು ನಿರ್ಧಾರಕ್ಕೆ ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೀಲ್ ಸಂಬಂಧಿಕರು ಯಾರಾದರೂ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ವ ಸುಬ್ಬು? ಚೆನ್ನಾಗಿರ್ತಿತ್ತು. ಒಂದು ಸ್ವಲ್ಪ ಟೀ ಕೊಡೆ, ಹಾಗೆ ಅನು ಕರಿ, ಅವಳಿಗೊಂದು ಗ್ಲಾಸ್ ಟೀ ಕೊಡು, ಪರೀಕ್ಷೆ ಓದ್ಕೋಬೇಕಲ್ವಾ? ಅವಳು ಟೀ ಮಾಡ್ಕೊಡೋಕ್ಕೆ ಹೋಗೋಳೆ. ಏನಂದೆ? ಆರ್ಯ ಸರ್ ಹುಷಾರಿಲ್ಲ ಅಂದ್ಬಿಟ್ಟು ಶುಂಠಿ ಟೀ ಮಾಡ್ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗೋಳು ಸುಬ್ಬು. ಪರೀಕ್ಷೆ ಟೈಮು ಹುಡುಗಾಟ ಆಡ್ತಾಳೆ ಅವಳು. ಸುಬ್ಬು, ಟೀ ತಗೋ. ಅವಳು ಇಷ್ಟೊತ್ತಲ್ಲಿ ಹೋಗ್ತೀನಿ ಅಂದಾಗ ನೀನಾದರೂ ಬೇಡ ಅಂತ ಹೇಳ್ಬೋದಾಗಿತ್ತಲ್ವೇನೆ? ಅಯ್ಯೋ, ಈಗೇನಾಯ್ತು ಸುಬ್ಬು? ಆರ್ಯ ಸರ್ ಹುಷಾರಿಲ್ಲ ಅಂತ ತಾನೇ ಹೋಗೋಳೆ, ಬತ್ತಳು, ಸುಮ್ಮನೆ ಇರುವ. ಪುಷ್ಪ, ನಿನಗೆ ಅರ್ಥ ಆಗಲ್ಲ. ಕಾಳಜಿ ಬೇರೆ, ವಾಸ್ತವ ಬೇರೆ. ಯಾರಾದರೂ ಇಷ್ಟೊತ್ತಲ್ಲಿ ಹೋಗಿ ಟೀ ಮಾಡಿಕೊಡ್ತೀನಿ ಅಂತ ಹೇಳ್ತಾರ? ನೋಡು, ಶ್ರೀಮಂತರು ಎಲ್ಲರನ್ನೂ ಸರಳವಾಗಿ ನೋಡ್ತಾರೆ, ಆದರೆ ನಾವು ನೋಡಿಕೊಂಡು ನಡ್ಕೋಬೇಕಷ್ಟೆ. ಅವ್ರು ಬಂದು ಟೀ ಮಾಡಿಕೊಟ್ರು ಅಂದ ಮಾತ್ರಕ್ಕೆ ಇಷ್ಟೊತ್ತಲ್ಲಿ ಇವಳು ಹೋಗಿ ಟೀ ಮಾಡಿಕೊಡೋದು ಎಷ್ಟು ಸರಿ ಹೇಳು? ಅವ್ರ ಸಮವಾಗಿ ನಾವಿರೋಕ್ಕಾಗುತ್ತೇನೆ? ಸುಬ್ಬು, ಅದೆಲ್ಲ ನಂಗೆ ಗೊತ್ತಿಲ್ಲ. ಅವಳು ಬಂದಮೇಲೆ ಅವಳನ್ನೇ ಕೇಳು. ನೀನು ಇಷ್ಟೊಂದು ಮನ್ಸು ಕೊಚ್ಕೋತಿ ಅಂತ ನಂಗೆ ಗೊತ್ತಿರಲಿಲ್ಲ. ನೀನು ಮಾತಾಡೋದಕ್ಕೂ ಅವಳು ಮಾಡೋದಕ್ಕೂ ಸರಿಯಾಗೈತೆ. ಓದ್ನಾ ಬಂದ್ನಾ ಅಂತ ಇರೋದು ಬಿಟ್ಟು ಎಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ನೋಡು ಅವಳು. ಅವಳು ಬಂದಮೇಲೆ ಸರಿಯಾಗಿ ಬೈಯಿ. ನಾನು ಬೈದ್ರೆ ಬೇಜಾರು ಮಾಡ್ಕೋತಾಳೆ. ನೀನೇ ಅವಳಿಗೆ ಸ್ವಲ್ಪ ತಿಳಿ ಹೇಳು. ಸುಬ್ಬು, ಟೀನಾದರೂ ಕುಡಿ.
ಝಂಡೆ ನೀನು ನಮ್ಮ ಜೊತೆಲೇ ಬಂದ್ಬಿಡು. ನೀವು ಹೊರಡಿ, ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ಓಕೆ. ಸರ್, ನಿಮಗ್ ನೆಗಡಿ ಕೆಮ್ಮು ಬಂದಿದ್ದು ಒಂದ್ ರೀತಿಲಿ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನಾನ್ ಬರ್ತಾನೆ ಇರ್ಲಿಲ್ಲ. ನೆಗಡಿ ಕೆಮ್ಗೂ ಒಂದ್ ಥ್ಯಾಂಕ್ಸ್ ಹೇಳ್ಬೇಕು ಅಲ್ವಾ ಸರ್? ಬಟರ್ಫ್ಲೈ ಎಫೆಕ್ಟ್. ಬಟರ್ಫ್ಲೈ ಎಫೆಕ್ಟಾ? ಹಾಗಂದ್ರೆ ಸರ್? ಅಂದರೆ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಚಿಟ್ಟೆ ರೆಕ್ಕೆ ಬಡಿದ್ರೆ ಇನ್ಯಾವುದೋ ಮೂಲೆಯಲ್ಲಿ ಭೂಕಂಪ ಆಗುತ್ತೆ. ಅದೇಗ್ ಸರ್? ವಿಜ್ಞಾನದ ಪ್ರಕಾರ ಅದು ಸಾಧ್ಯ. ನಾವು ಇಷ್ಟಪಡೋರ್ನ ಹೇಗಾದರೂ ಮಾಡಿ ಸೇರಬೇಕು ಅಂತ ಆಸೆ ಪಟ್ಟರೆ ಇಡೀ ಪ್ರಪಂಚನೇ ಅದಕ್ಕೆ ಸಾಥ್ ಕೊಡುತ್ತಂತೆ. ನಿಜ ಸರ್, ನಾನ್ ನಿಮ್ಮನ್ನ ಹೇಗಾದ್ರೂ ಮಾಡಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ನೋಡಿ, ಈಗ ನಿಮ್ ಪಕ್ಕದಲ್ಲೇ ಕೂತಿದ್ದೀನಿ. ಬಟರ್ಫ್ಲೈ ಎಫೆಕ್ಟ್ ಇಸ್ ವರ್ಕಿಂಗ್ ಸರ್. ಆದರೂ ಪರೀಕ್ಷೆ ಸಮಯದಲ್ಲಿ ನೀನು ಯಾಕೆ ಬರೋಕೆ ಹೋದೆ? ಸರ್, ನೀವು ಮತ್ತೆ ಶುರು ಮಾಡ್ಕೊಂಡ್ರಾ? ನೋಡಿ, ಆಚೆ ಎಷ್ಟು ತಣ್ಣು ಗಾಳಿ ಬರ್ತಿದೆ. ನೈಟ್ ಹೊತ್ತು ಮಾತ್ರನೇ ಕಮ್ಮಿ ಪೊಲ್ಯೂಷನ್ ಅಲ್ಲಿ ಒಳ್ಳೆ ಗಾಳಿ ಬರೋದು. ಮಾತು ಮರೆಸೋದನ್ನ ನಿನ್ನಿಂದ ಕಲಿಬೇಕು. ಆದರೂ ಅನು, ನೀನು ಚಿಕ್ಕ ಚಿಕ್ಕ ವಿಷಯದಲ್ಲಿ ಸಂತೋಷನ ಹುಡುಕ್ತೀಯಲ್ಲ, ಅದು ನನಗೆ ಬಹಳ ಇಷ್ಟ. ಥ್ಯಾಂಕ್ ಯು. ನೀನು ಬಂದು ನನಗೆ ಚಹಾ ಮಾಡಿಕೊಟ್ಟಿದ್ದಕ್ಕೆ. ವೆಲ್ಕಮ್ ಸರ್. ಸರ್, ಒಳಗ್ ಬನ್ನಿ ಸರ್. ಅಮ್ಮನ ಕೈಯಲ್ಲಿ ಇನ್ನೊಂದು ಕಪ್ ಟೀ ಕುಡಿಯುವ್ರಂತೆ. ಆಗ ಇರೋ ನೆಗಡಿ ಕೆಮ್ಮು ಹೊರಟೋಗ್ಬಿಡತ್ತೆ. ಐ ಆಮ್ ಫೈನ್. ಇನ್ನೊಂದು ಸಲ ಬರ್ತೀನಿ. ನೀನು ಚೆನ್ನಾಗಿ ಓದ್ಕೊ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ನೈಟ್. ಗುಡ್ ನೈಟ್. ಬಾಯ್.